ಸ್ಯಾಟರ್ಡೆ ಮಾರ್ನಿಂಗ್ ಇವತ್ತು ಪೂಜೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಬೇರೆ ಕೆಲಸ ಇತ್ತು. ಸೊ ಹಾಗಾಗಿ ನೈಟ್ ಪೂಜೆ ಮಾಡ್ಕೊಳ್ಳೋಣ ಅಂತ ಇವತ್ತು ಪೂಜೆ ಏನೂ ಮಾಡಿಲ್ಲ. ಸೊ ಇವತ್ತಿನ ತಿಂಡಿಗೆ ನಾನು ಪೂರಿ ಹಾಗೆ ಮಿಕ್ಸ್ ತರಕಾರಿನ ಹಾಕ್ಕೊಂಡು ಪಲ್ಯ ಮಾಡ್ಕೊಂಬರೋಣ ಅಂತ ಪೂರಿಗೆ ಎಲ್ಲ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡ್ಕೊತಿದ್ದೀನಿ. ಪಲ್ಯಗೆ 2-3 ಟೊಮೆಟೊ ಹಾಗೆ 1-2 ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಹೆಚ್ಚಿರುವಂಥ ಈರುಳ್ಳಿ ಹಾಗೆ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 5 ತರಹದ ತರಕಾರಿನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಬದನೆಕಾಯಿ, ಅದರ ಜೊತೆಗೆ ಕ್ಯಾರೆಟ್, ಬೀನ್ಸ್ ಕೂಡ ಎಲ್ಲವನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದಕ್ಕೆ ಬೇಯಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮಕ್ಕಳು ತರಕಾರಿನ ತುಂಬ ಚೆನ್ನಾಗಿ ತಿಂತಾರೆ. ನಾರ್ಮಲಾಗಿ ನಾವು ಸಾಂಬಾರಲ್ಲಿ ಹಾಕಿದ್ರೆ ಎಲ್ಲ ತೆಗೆದು ಇಡ್ತಾರೆ. ಎಸ್ಪೆಷಲಿ ಹೇಳಬೇಕು ಅಂದರೆ ನನ್ನ ಮಗಳು ಕೂಡ ಅದೇ ಥರ ಮಾಡ್ತಾರೆ. ಈ ಥರ ಪಲ್ಯ ಮಾಡಿಕೊಟ್ರೆ ನಾರ್ಮಲಾಗಿ ಚೆನ್ನಾಗಿದೆ ಅಂತ ತಿಂತಾರೆ ಅಷ್ಟೇ. ಜೊತೆಗೆ ನಾವು ಪೂರಿನೋ ಚಪಾತಿನೋ ಮಾಡಿರ್ತೀವಿ ನೋಡಿ, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಿಸಿದ್ರೆ ಹಾಗೆ ಗೊತ್ತೇ ಆಗೋದಿಲ್ಲ, ಮಕ್ಕಳು ತಿನ್ಕೊಂಡ್ಬಿಡ್ತಾರೆ. ನಾನಿಲ್ಲಿ ಸ್ಪೈಸಸ್ ಸ್ವಲ್ಪ ಚಿಲ್ಲಿ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ ಅಷ್ಟೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನೇನು ಹಾಕಿಲ್ಲ. ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಪಲ್ಯ ರೆಡಿನೇ ಆಗೋಗಿಬಿಡುತ್ತೆ. ಇಲ್ಲಿ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಪೂರಿ ಕೂಡ ಮಾಡ್ಕೊತಿದ್ದೀನಿ. ನೀವು ಬೇಕಂದರೆ ಏನಾದರೂ ಮಾಡ್ಕೋಬೋದು. ರೊಟ್ಟಿ, ಚಪಾತಿ, ರವೆ ದೋಸೆ, ನಾರ್ಮಲ್ ದೋಸೆ ಏನು ಬೇಕಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಪೂರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಇವತ್ತು ಪೂರಿ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಯಾವ ತರಕಾರಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವ ತರಕಾರಿ ಅವೈಲೇಬಲ್ ಇರುತ್ತೆ ಆ ತರಕಾರಿನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೇ ತರಕಾರಿ ಹಾಕಬೇಕು, ಅದೇ ತರಕಾರಿ ಹಾಕಬೇಕು ಅಂತೇನಿಲ್ಲ, ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇವತ್ತು ಪೂರಿ ಕೂಡ ರೆಡಿಯಾಗಿದೆ. ನನ್ನ ಮಗಳಿಗೂ ಕೂಡ ಲೇಟ್ ಆಗಿದೆ, ಹಾಗೆ ಬಿಟ್ಬಿಟ್ಟು ಬರೋಣ ಅಂತ ಬಿಟ್ಬಿಟ್ಟು ಕೂಡ ಬಂದೆ. ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ನನಗೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಬೇಕಿತ್ತು. 11 o'clock ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಕೂಡ ಇತ್ತು, ಅದಕ್ಕೆಲ್ಲ ಮೆಟೀರಿಯಲ್ಸ್ ಎಲ್ಲ ತರಬೇಕಿತ್ತು. ಸೊ ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿಸಿ ಹೊರಡೋಣ ಅಂದ್ಕೊಂಡೆ. ಮತ್ತು ಇವತ್ತು ಮಧ್ಯಾಹ್ನ ಸಾಂಬಾರು ಕೂಡ ಮಾಡಬೇಕಿತ್ತು. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಪೇರೆಂಟ್ಸ್ ಮೀಟಿಂಗ್ ಕೂಡ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಇವತ್ತು ಹೊರಟಿದ್ದೆ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ.